ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಒಂದು ದೊಡ್ಡ ದುರಂತವೇ ನಡೆದು ಹೋಗಿದೆ. ರಾಮಾಪುರ ಬೆಟ್ಟದ ಮೇಲೆ ಟ್ರಿಪ್ ಮುಗಿಸಿ ಎಲ್ಲರೂ ಮಾತನಾಡುತ್ತಾ ನಿಂತಿರುವಾಗ ಇದ್ದಕ್ಕಿದ್ದಂತೆ ಕಾಡು ಕಡಜಗಳು ಅಂದರೆ ಭಯಾನಕ ವಿಷಕಾರಿ ಹುಳಗಳು ದಾಳಿ ಮಾಡುತ್ತವೆ. ಅವುಗಳಿಗೇಕೆ ಹೆದರಬೇಕು, ಸುಮ್ಮನೆ ಬಿಡು, ಏನು ಮಾಡಲ್ಲ ಎಂದು ನಿರ್ಲಕ್ಷ್ಯ ವಹಿಸಿದ ಸಾವಿತ್ರಿ, ವಿನಂತಿ, ಚಿತ್ರ, ಈಶ್ವರಿ ಮತ್ತು ಶಿವರಾಮೇಗೌಡ 5 ಜನರಿಗೂ ಆ ಹುಳಗಳು ತೀವ್ರವಾಗಿ ಕಚ್ಚಿಬಿಡುತ್ತವೆ. ಹುಳು ಕಚ್ಚಿದ ತಕ್ಷಣ ಒಬ್ಬೊಬ್ಬರಿಗೂ ಒಂದೊಂದು ತರಹದ ರೋಗ ಲಕ್ಷಣಗಳು ಶುರುವಾಗುತ್ತವೆ. ತಲೆನೋವು, ವಾಂತಿ, ತೀವ್ರ ಜ್ವರ ಮತ್ತು ಮೈಯೆಲ್ಲ ಕೆರೆತ ಉಂಟಾಗಿ 5 ಜನ ನರಕ ಯಾತನೆ ಪಡುತ್ತಾ ಬೆಡ್ ಮೇಲೆ ಒದ್ದಾಡ್ತಾರೆ. ಗೌಡರ ಶರ್ಟ್ ಕೆಳಗಡೆ ಬಿದ್ದಾಗ ಅಲ್ಲಿದ್ದ ಹುಡುಗ ಆ ಹುಳವನ್ನು ಸಾಯಿಸ್ತಾನೆ. ಮನೆಯವರೆಲ್ಲ ವಿಚಿತ್ರವಾಗಿ ಒದ್ದಾಡುವುದನ್ನು ಕಂಡು ಮೋನಿಗೆ ತುಂಬಾ ಟೆನ್ಷನ್ ಆಗುತ್ತದೆ. ಅವಳು ತಕ್ಷಣ ಭದ್ರನಿಗೆ ಕಾಲ್ ಮಾಡಿ ವಿಷಯ ತಿಳಿಸ್ತಾಳೆ. ಭದ್ರ ಮತ್ತು ವಿದ್ಯೆ ಇಬ್ಬರೂ ಗಾಬರಿಯಾಗಿ ಕೆಲವೊಂದು ಡಾಕ್ಟರ್ಸ್ ಅವರನ್ನು ಕರ್ಕೊಂಡು ಬೆಟ್ಟದ ಮೇಲಿರುವ ರೂಮ್ ಹತ್ತಿರ ಓಡಿ ಬರ್ತಾರೆ. ಅಮ್ಮಮ್ಮ ಕೂಡ ಬಂದು ಶಿವರಾಮೇಗೌಡರ ಪರಿಸ್ಥಿತಿ ನೋಡಿ ಕಣ್ಣೀರು ಹಾಕ್ತಾರೆ. ಯಾಕೋ ಶಿವರಾಮೇಗೌಡ, ಸುಮ್ಮನೆ ಒಳಗಡೆ ಇರಬಾರದಿತ್ತ, ಯಾಕೆ ಕಡಿಸಿಕೊಂಡೆ ಎಂದು ಕೇಳಿದಾಗ ಗೌಡ್ರು, ತುಂಬ ಉರಿತ ಇದೆಯಮ್ಮ, ತಡೆದುಕೊಳ್ಳಲು ಆಗ್ತಾ ಇಲ್ಲ ಎನ್ನುತ್ತಾರೆ. ಇತ್ತ ವಿನಂತಿ ಮತ್ತು ಸಾವಿತ್ರಿ ಕೂಡ ನಮಗೆ ಸತ್ತೋಗ್ತೀವಿ ಅನ್ನಿಸ್ತಾ ಇದೆ ಎಂದು ಅಳುತ್ತಾಳೆ. ವಿದ್ಯಾ ತಕ್ಷಣ ಪ್ರಥಮ ಚಿಕಿತ್ಸೆಯಾಗಿ 5 ಜನಕ್ಕೂ ಇಂಜೆಕ್ಷನ್ ನೀಡ್ತಾಳೆ. ಆದರೆ ವಿಷದ ತೀವ್ರತೆಗೆ ಆ ಇಂಜೆಕ್ಷನ್ ಸ್ವಲ್ಪನೂ ಕೆಲಸ ಮಾಡುವುದಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಬರುವ ಕಾಡಿನ ಹಿರಿಯ ವ್ಯಕ್ತಿಯೊಬ್ಬರು, ನೀವು ಏನೇ ಮಾಡಿಕೊಂಡರೂ ಇವರನ್ನು ಬದುಕಿಸಲು ಸಾಧ್ಯವಿಲ್ಲ, ಬೆಟ್ಟದಿಂದ ಕೆಳಗಡೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುವಷ್ಟರಲ್ಲಿ ವಿಷ ಇಡೀ ದೇಹಕ್ಕೆ ಹರಡಿ ಸತ್ತು ಹೋಗ್ತಾರೆ. ಈ ಹುಳು ಕಚ್ಚಿದ ಮೇಲೆ ಇದುವರೆಗೂ ಯಾರೂ ಬದುಕಿಲ್ಲ. ಇವರನ್ನು ಉಳಿಸಬೇಕೆಂದರೆ ಕಾಡಿನ ಮಧ್ಯದಲ್ಲಿ ಒಂದು ಅಪರೂಪದ ಔಷಧಿ ಇದೆ, ಅದನ್ನು ತರಬೇಕು. ಆದರೆ ಅಲ್ಲಿಗೆ ಹೋದವರು ಇದುವರೆಗೂ ಯಾರೂ ವಾಪಸ್ ಬಂದಿಲ್ಲ, ಎಲ್ಲರೂ ಸತ್ತಿದ್ದಾರೆ ಎಂದು ಭಯಾನಕ ಸತ್ಯ ಹೇಳ್ತಾರೆ. ಇದನ್ನು ಕೇಳಿ ಅಮ್ಮಮ್ಮ ದೇವರ ಹತ್ತಿರ ಮಗನನ್ನು ಉಳಿಸು ಎಂದು ಬೇಡಿಕೊಳ್ಳುತ್ತಾರೆ. ನಂತರ ಮೋನಿ ಮತ್ತು ಅಮ್ಮಮ್ಮ ಕೆಳಗಿರುವ ದೇವಸ್ಥಾನಕ್ಕೆ ಬಂದು ರತ್ನ, ಚೆಲುವನಿಗೆ ವಿಷಯ ತಿಳಿಸಿ ಕಣ್ಣೀರು ಹಾಕ್ತಾರೆ. ರತ್ನ ಅವರಿಗೆ ಸಮಾಧಾನ ಮಾಡ್ತಾಳೆ. ಇನ್ನೊಂದೆಡೆ ಈ ದುರಂತದ ಹಿಂದೆ ಇದ್ದ ಸುಭಾಷ್ಗೆ ಅವನ ರೌಡಿಗಳು ಫೋನ್ ಮಾಡಿ ಶಿವರಾಮೇಗೌಡ ಮತ್ತು ಅವನ ಕುಟುಂಬಕ್ಕೆ ವಿಷಕಾರಿ ಹುಳು ಕಚ್ಚಿದೆ, ಅವರು ಬದುಕುವುದು ಡೌಟ್ ಎಂದು ಸಿಹಿ ಸುದ್ದಿ ನೀಡ್ತಾರೆ. ಸುಭಾಷ್ ತನ್ನಲ್ಲೇ ಖುಷಿಪಟ್ಟು ಚಿಕ್ಕೇಗೌಡನಿಗೆ ಫೋನ್ ಮಾಡಿ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಯಿತು ಎನ್ನುತ್ತಾನೆ. ಆದರೆ ಟ್ವಿಸ್ಟ್ ಏನೆಂದರೆ, ಸುಭಾಷ್ ತನ್ನ ತಾಯಿ ಈಶ್ವರಿಗೆ ಫೋನ್ ಮಾಡಿದಾಗ ಅವಳು ಅಳುತ್ತಾ, ನಾನು ಮತ್ತು ಚಿತ್ರ ಇಬ್ಬರು ಟ್ರಿಪ್ಪಿಗೆ ಬಂದಿದ್ದೆವು, ನಮಗೂ ಅದೇ ಹುಳ ಕಚ್ಚಿದೆ, ನಾವು ಬದುಕಲ್ಲ ಅನ್ನಿಸ್ತಾ ಇದೆ, ನೀನನ್ನು ಕೊನೆಯದಾಗಿ ನೋಡಬೇಕು ಬಾರು ಎಂದು ಹೇಳಿ ಫೋನ್ ಕಟ್ ಮಾಡ್ತಾಳೆ. ಇದನ್ನು ಕೇಳಿ ಸುಭಾಷ್ಗೆ ಇಡೀ ಜಗತ್ತೇ ಉರುಳಿ ಬಿದ್ದ ಹಾಗೆ ಶಾಕ್ ಆಗುತ್ತದೆ. ಇತ್ತ ರೂಮ್ನಲ್ಲಿ ಇಂಜೆಕ್ಷನ್ ಕೊಟ್ಟರೂ ಎಲ್ಲರ ಪರಿಸ್ಥಿತಿ ಇನ್ನೂ ಹದಗೆಡುತ್ತಿರುತ್ತದೆ. ಆಗ ಭದ್ರ ಧೈರ್ಯದಿಂದ, ನಮ್ಮ ಅಪ್ಪಯ್ಯನಿಗೋಸ್ಕರ ನಾನು ಜೀವ ಕೊಡಲು ಸಿದ್ಧ, ಎಷ್ಟೇ ಕಷ್ಟ ಆದರೂ ನಾನು ಆ ಔಷಧಿಯನ್ನು ತರುತ್ತೇನೆ ಎನ್ನುತ್ತಾನೆ. ವಿದ್ಯಾ ಕೂಡ, ನಾನು ನಿಮ್ಮ ಜೊತೆ ಬರ್ತೇನೆ, ನನ್ನ ಮಾವನನ್ನು ಉಳಿಸಿಕೊಳ್ಳಬೇಕು ಎಂದರೂ ಭದ್ರನ ಕೈ ಹಿಡಿಯುತ್ತಾಳೆ. ಹಿರಿಯ ವ್ಯಕ್ತಿ ಅವರಿಗೆ ದಾರಿ ತೋರಿಸ್ತಾರೆ. ನಾಳೆ ಬೆಳಗಿನ ಒಳಗಡೆ ಔಷಧಿ ತಂದು ಕೊಡದಿದ್ದರೆ 5 ಜನರ ಸಾಯುವುದು ಖಚಿತ ಎನ್ನುತ್ತಾನೆ. ಕೊನೆಯಲ್ಲಿ ಸುಭಾಷ್ ತನ್ನ ತಾಯಿ ಮತ್ತು ತಂಗಿಯನ್ನು ನೋಡಲು ರೂಮ್ ಹತ್ತಿರ ಬರ್ತಾನೆ. ಆದರೆ ಭದ್ರ ವಿದ್ಯೆ ಇರುವುದರಿಂದ ಒಳಗಡೆ ಬರಲು ಹೆದರಿ ಹೊರಗಡೆಯೇ ಓಡಾಡುತ್ತಿರುತ್ತಾನೆ. ಮುಂದಿನ ಸಂಚಿಕೆಗಳಲ್ಲಿ ಭದ್ರ ಮತ್ತು ವಿದ್ಯಾ ಇಬ್ಬರು ಆ ಕಾಡಿನ ಗಂಟಾಂತರದಿಂದ ಔಷಧಿ ತಂದು ಎಲ್ಲರ ಪ್ರಾಣ ಉಳಿಸ್ತಾರ ಎಂದು ಕಾದು ನೋಡಬೇಕು. ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗತ್ತೆ ಅಂತ ಹೇಳಿ ಮುಂದೆ ತಿಳಿಯೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಫಸ್ಟಿಂದ ಲಾಸ್ಟ್ವರೆಗೂ ವಿಡಿಯೋ ನೋಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.